रायचूर शहर में कपड़ों का सबसे मशहूर दुकान रमेश ड्रेसेस, जहां पर जीरो साइज से लेकर बड़े बच्चों के, वुमेन्स के, यानी लेडीज के और जेंट्स के तमाम के कपड़े मिलते हैं। जरूर तशरीफ लाइए रमेश ड्रेसेस, क्लॉथ बाजार, रायचूर। नाज़रीन आदाब, एवन टीवी में आप तमाम का खैर मकदम है। रायचूर सिटी म्युनिसिपल कॉरपोरेशन के लिए साल 2025-26 के बजट को तैयार करने के लिए आज एक तैयारी इजलास का इनेकाद रायचूर बल्दिया दफ्तर में मुनक़िद किया गया था। इजलास हाल में मुनक़िदा इस इजलास की सदारत कॉरपोरेशन की मेयर नरसम्मा नरसिम्लू माड़गिरी ने की, जबकि इस मौके पर डिप्टी मेयर डॉक्टर जे साजिद समीर भी मौजूद थे और साथ ही साथ कॉरपोरेशन के कमिश्नर जुबीन भी मौजूद थे। इस इजलास में मुख्तलिफ तंजीमों के कायदीन को भी मदऊ किया गया था, शहर के दानिश्वरों को भी मदऊ किया गया था, साथ ही साथ कॉरपोरेटर्स को भी मदऊ किया गया था, ताकि सबकी राय मशवरे से आने वाले बजट की तैयारी की जा सके। इस मौके पर कॉरपोरेशन के कमिश्नर जुबीन ने कहा कि हमें एक मावीन अवाम बजट तैयार करने की जरूरत है, जिससे शहर की तरक्की यकीनी हो सके। इस मौके पर मुख्तलिफ कारपोरेटर्स ने अपनी अपनी राय पेश की। उसी तरह उदय कुमार और DSS तंजीम के जिम्मेदारान ने भी, और DSS तंजीम के अमीरन्ना, CPIM के KG वीरेश और मशहूर मारूफ सोशल वर्कर डॉक्टर रज़ाक उस्ताद ने भी अपनी राय पेश की। इस इजलास में पीने के पानी की सरबराही, रास्तों की मरम्मत और कचरे की निकासी और स्ट्रीट लाइट्स का इंतजाम वगैरह अहम मौजू रहे। ಆಯವ್ಯಯ ಬಜೆಟ್ ಏನು ಆಗ್ತಾ ಇದೆ ಅದರಲ್ಲಿ ನನ್ನ ಯೋಜನೆಯಲ್ಲಿ 24.10 ಏನು ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸ್ಲಮ್ ಜನರಿಗೆ ಏನು ಅವರು ಮಾರಕ ಕಾಯಿಲೆಗಳಿಂದ ಏನು ಬಳಲ್ತಾ ಇದ್ದಾರೆ, ತುತ್ತಾಗ್ತಾ ಇದ್ದಾರೆ, ಅಂತವರಿಗೆ ವೈದ್ಯಕೀಯ ವೆಚ್ಚವನ್ನು ನೀಡಬೇಕು. ಈ ಹಿಂದೆ ಆ ಒಂದು ಕ್ರಿಯಾಜನ ರೂಪಿಸ್ತಿದ್ರು, ವನ್ನು ನೀಡಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ. ಅದೇ ರೀತಿಯಾಗಿ ಅಘೋಷಿತ ಸಂಘದಲ್ಲಿ ಸುಮಾರು ವಿದ್ಯಾರ್ಥಿಗಳು ವಿದ್ಯಾವಂತರಿದ್ದಾರೆ ಸರ್. ಹಂಗಾಗಿ ಅಲ್ಲಿ ಗ್ರಂಥಾಲಯಗಳನ್ನ ನಿರ್ಮಿಸಬೇಕು. ಆ ಸಂಘಗಳಲ್ಲಿ ಏನು ಸಮುದಾಯ ಭವನಗಳು ಈ ಹೊಸದಾಗಿ ಏನು ನಿರ್ಮಿಸಬೇಕು, ನೀವು ಆಲ್ರೆಡಿ ಸಮುದಾಯ ಭವನಗಳಿದ್ದಾವೆ, ಅಂತ ಸಮುದಾಯ ಭವನಗಳಿಗೆ ನೀವು ಪತ್ರಿಕೆಗಳು ಮತ್ತು ಬುಕ್ಸ್ಗಳನ್ನ ವ್ಯವಸ್ಥೆ ಮಾಡಿಸಿದ್ರೆ ಆ ಒಂದು 10,000 ಹಕ್ಕುಪತ್ರಗಳು ಈಗಾಗಲೇ ಸಮ್ ಜನರಿಗೆ ನೀಡಬೇಕು ಸರ್. ಅದರಲ್ಲಿ 7,000 ಹಕ್ಕುಪತ್ರದಲ್ಲಿ 3,000 ಕೊಟೇಶನ್ ನೀಡಬೇಕಂತೇಳಿ ಅರ್ಜಿ ಸಲ್ಲಿಸಿದ್ದೀವಿ ಸರ್. ಇದುವರೆಗೂ ಒಂದು ಗುರುಸಿದ್ದೇಶ್ ಸರ್ ಕಮಿಷನರ್ ಇದ್ದಾಗ ಅವ್ರ ಗಮನಕ್ಕೂ ಇದೆ ಸರ್ ಈ ವಿಷಯ. ಹಂಗಾಗಿ ಈ 3,000 ಹಕ್ಕುಪತ್ರಗಳಿಗೆ ಈ ಖಾತಾ ಮೊಟೇಶನ್ ಶೀಘ್ರದಲ್ಲಿ ನೀಡಿದ್ರೆ ಮಹಾನಗರ ಪಾಲಿಕೆಗೆ ತೆರಿಗೆ ಬರ್ತದೆ ಸರ್. ಈಗ ಇನ್ನು 7,000 ಹಕ್ಕುಪತ್ರಗಳಿಗೆ ಕೂಡ ನೀವು ಈ ಖಾತಾ ಮೊಟೇಶನ್ ನೀಡಿದ್ರೆ ತೆರಿಗೆ ಸಂಗ್ರಹಣೆ ಆಗ್ತಾ ಇದೆ. ದಯಮಾಡಿ ಈ ವಿಷಯನ ತಾವು ಬಹಳ ಸೀರಿಯಸ್ ಆಗಿ ನಗರಸಭೆ ಇದ್ದಾಗ ನೈಟ್ ಸೆಂಟರ್ ಸರ್ ನಿರ್ಗತಿಕರಣ ಅದಕ್ಕೆ ಬಿಲ್ ಮಾಡಿಲ್ಲ ಅಂತೇಳಿ ಅಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಬಡವರಿಗೆ ಅನುಕೂಲ ಆಗ್ತದೆ, ನಿರ್ಗತಿಕರಿಗೆ ಅನುಕೂಲ ಆಗ್ತದೆ. ಇದಕ್ಕೆ ವಿಶೇಷ ಅನುದಾನ ನೀಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ ಸರ್. ಇನ್ನೊಂದು ಸುಮಾರು ಜನ ಕಾರ್ಮಿಕರಿದ್ದಾರೆ ಸರ್, ಕಟ್ಟಡ ಕಾರ್ಮಿಕರು ಮತ್ತು ಗಾಡಿ ಕೆಲಸ ಕಾರ್ಮಿಕರಿದ್ದಾರೆ. ಹಂಗಾಗಿ ಆ ಕಾರ್ಮಿಕರು ಎಲ್ಲೆಲ್ಲಿ ಸರ್ಕಾರ ಇರ್ತದೆ ಅಲ್ಲೆಲ್ಲಿ ಕೆಲಸಕ್ಕಾಗಿ ಅಲಿತಾ ಇದ್ದಾರೆ, ಅಲ್ಲಿ ಕುಂದಿರ್ತಾ ಇದ್ದಾರೆ. ಹಂಗಾಗಿ ಅವ್ರ ಕೆಲಸ ಇಲ್ಲ ಅಂತ ಹೇಳಿದ್ರೆ ಮಧ್ಯಾಹ್ನ ಅಲ್ಲೇ ಇದ್ದು ಹೋಗ್ತಾ ಇದ್ದಾರೆ. ಅದರಿಂದ ಕೂಡ ಟ್ರಾಫಿಕ್ ಜನರಿಗೆ ಬಹಳಷ್ಟು ನಿರೀಕ್ಷೆಗಳಿದ್ದಾರೆ, ಬಹಳ ಜನ ಸಂತೋಷ ಪಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಈ ಸಭೆ ಕೂಡ ಗಂಭೀರವಾಗಿ ಇದೆ ಅಂತ ನಾನು ಭಾವಿಸ್ತೇನೆ. ಒಂದು ಸರ್, ರೈತ ಅಂದ್ರೆ ಕಸ, ಕುಡಿಯೋ ನೀರು, ಲೈಟ್, ಚರಂಡಿ, ಯಾರ್ಯಾರಿಗೆ ಪರಿಚಯ ಇರ್ತಾರೆ ಅವ್ರಿಗೆ ಫೋನ್ ಮಾಡಿದ್ರೆ ಮಾಡಿ ಕೊಡ್ತಾರೆ ಸರ್. ಉಳಿದವ್ರಿಗೆ ಯಾರು ರೆಸ್ಪಾಂಡ್ ಮಾಡಂಗಿಲ್ಲ. ನನಗೆ ಕೌನ್ಸಿಲರ್ ಪರಿಚಯ ಇದ್ರೆ ಅವ್ರಿಗೆ ಹೇಳ್ತೀನಿ, ಅಥವಾ ಆಯುಕ್ತರ ಪರಿಚಯ ಇದ್ರೆ ಅವ್ರಿಗೆ ಹೇಳ್ತೀನಿ, ಮಾಡ್ತಾರೆ. ಹಾಗಾಗಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಇಡೀ ಸ್ಟೇಟ್ ಇಂದ ಒಂದು ರಿಡ್ರೆಸಲ್ ಸೆಲ್ ಇದೆ. ಅದೇ ರೀತಿ ರಾಯಚೂರು ನಗರಸಭೆ ಕೂಡ ಒಂದು ರಿಡ್ರೆಸಲ್ ಸೆಲ್ ಮಾಡಿ, ಒಂದು ಟ್ವಿಟರ್ ಅಕೌಂಟ್ ಕೊಡ್ರಿ, ಒಂದು ವಾಟ್ಸಪ್ ಅಕೌಂಟ್ ಕೊಡ್ರಿ, ಎಲ್ಲರಿಗೆ ಆ ಸಮಸ್ಯೆಗಳನ್ನ ನಿಮಗೆ ಫಾರ್ವರ್ಡ್ ಮಾಡ್ತಾರೆ. ಅದಕ್ಕೆ ಆಪರೇಟ್ ಮಾಡ್ಲಿಕ್ಕೆ ಒಬ್ಬನಿಗೆ ಹೇಳ್ರಿ, ಅವರು ಅದನ್ನ ರಿಸೀವ್ ಮಾಡಿ ಸಂಬಂಧಪಟ್ಟವ್ರಿಗೆ ಕಳಿಸಿ ಅಲ್ಲಿಂದ ರಿಪ್ಲೈ ತಗೊಂಡು ಮತ್ತೆ ವಾಪಸ್ ಕಳಿಸೋ ಕೆಲಸ ಮಾಡ್ರಿ. ಆಗಿದೆ ಕೆಲಸ ಅಂತ. ಬಹಳ ಕಡೆ ಲೈಟ್ ಹೋಗಿರ್ತದೆ ಸರ್, ಯಾರಿಗೆ ಹೇಳ್ಬೇಕಂತ ಗೊತ್ತಿಲ್ಲ. ಯಾಕೆ ಕತ್ಲೆ ಇದೆ ಅಂದ್ರೆ ವೈರು
ಕಟ್ ಆಗಿರ್ತದೆ, ಅದನ್ನ ಹಾಕೋದ್ ಗೊತ್ತಿರಂಗಿಲ್ಲ, ಯಾರಿಗೆ ಹೇಳ್ಬೇಕಂತ ಯಾರಿಗೆ ಗೊತ್ತಿಲ್ಲ. ಇಲ್ಲೊಂದು ಯಾವ್ದೋ ಲ್ಯಾಂಡ್ ಫೋನ್ ಇದೆ, ಅದು ಎಂದೂ ರಿಸೀವ್ ಆಗೋದಿಲ್ಲ, ಅದು ಕೆಟ್ಟದು ರೈತರು ಗೊತ್ತಿಲ್ಲ. ಹಾಗಾಗಿ ಒಂದು ರಿಡ್ರೆಸ್ ಅಲ್ಲಿ ಸೆಂಡ್ ಮಾಡಿ ಎಲ್ಲಾ ಸಮಸ್ಯೆಗಳಿಗೆ ಅಲ್ಲಿಗೆ ಬರ್ಲಿ, ಅಲ್ಲಿಂದ ರಿಪ್ಲೈ ಆಗಲಿ. ಅದಾದ್ರೆ ಖಂಡಿತವಾಗಿಯೂ 50% ರೈತರು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಆಮೇಲೆ ನಿಮ್ಮ ಈ ಕಸ ತೆಗೆಯೋರು ಒಂದೇ ವಾರ್ಡಿಗೆ ದಿನ ಹೋಗ್ತಾರೆ, ಕೆಲವೊಂದು ವಾರ್ಡ್ಗಳಿಗೆ ಹೋಗೋದಿಲ್ಲ. ಅದೆಲ್ಲ ಸಮಸ್ಯೆ ಅದ್ರ ಮೂಲಕ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಆಮೇಲೆ ಈ ಫುಟ್ಪಾತ್ಗೆ ವೆಂಡರ್ಸ್ ಇದ್ದಾರೆ ಸರ್, ಸ್ಟ್ರೀಟ್ ವೆಂಡರ್ಸ್ ಅಂತ. ಇತ್ತೀಚೆಗೆ ಅಂಗಡಿಗಳನ್ನೆಲ್ಲ ನೀವು ತೆಗೆದುಹಾಕಿದ್ದೀರಿ. ನೀವು ಜಾಗಗಳನ್ನ ಗುರುತಿಸಿ ಒಳ್ಳೆ ಸ್ಟ್ರೀಟ್ ವೆಂಡರ್ಸ್ಗೆ ಒಂದು ಪಾರ್ಕ್ ಅನ್ನ ಮಾಡಿ, ಫುಡ್ ಪಾರ್ಕ್. ಕೆಲವೊಂದ್ ಕಡೆ ಫುಡ್ಗೆ ಪಾರ್ಕ್ ಕೊಡ್ರಿ, ಕೆಲವೊಂದ್ ಕಡೆ ಫ್ರೂಟ್ಸ್ ಗೆ ಪಾರ್ಕ್ ಕೊಡಿ, ಕೆಲವೊಂದ್ ಕಡೆ ಬೇರೆ ಬೇರೆ ಶಾಪ್ ಗಳಿಗೆ ಜಾಗ, ಅವೆಲ್ಲವೂ ಕೂಡ ನೀವು ಬೇರೆ ಬೇರೆ ಕಡೆ ಕೊಡಿ. ಎಲ್ಲವೂ ಕಾನ್ಸಂಟ್ರೇಟ್ ಆಗಿ ತಿನ್ಕಂದಿಲ್ ಬಂದ್ರೆ ಟ್ರಾಫಿಕ್ ಜಾಮ್ ಆಗ್ತದೆ. ನೀವು SP ಆಫೀಸ್ ಮುಂದೆ ಜಾಗ ಇದೆ, DC ಮನೆ ಹಿಂದ್ಗಡೆ ಜಾಗ ಇದೆ, ಬೇರೆ ಬೇರೆ ಕಡೆ ನಿಮ್ಗೆಲ್ಲ ಗೊತ್ತಿದೆ. ಆ ಜಾಗಗಳನ್ನ ಗುರುತಿಸಿ ಸ್ಟ್ರೀಟ್ ವೆಂಡರ್ಸ್ ಗೆ ಒಂದು ಪಾರ್ಕ್ ಕೊಟ್ರೆ, ಬಳ್ಳಾರಿ ಚೆನ್ನಾಗಿ ಮಾಡಿದ್ದಾರೆ, ಬೇಕಾದ್ರೆ ಅಧಿಕಾರಿಗಳನ್ನ ಅಲ್ಲಿ ಕಳಿಸಿ ಚೆಕ್ ಮಾಡಬಹುದು. ತುಮಕೂರಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಅದನ್ನ ನೀವು ಚೆಕ್ ಮಾಡಬಹುದು. ಬಳ್ಳಾರಿಯಲ್ಲಿ ಬಹಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಸ್ ಸ್ಟ್ಯಾಂಡ್ ಹತ್ರ, ಅದನ್ನ ಮಾಡಿದ್ರೆ ಒಳ್ಳೇದಾಗ್ತದೆ ಅನ್ನುವಂಥದ್ದು. ಆಮೇಲೆ ರಾಯಚೂರು ನಗರದ ಬಹಳ ದೊಡ್ಡ ಸಮಸ್ಯೆ ಸರ್. ಇತ್ತೀಚೆಗೆ ಒಂದು ನಾಯಿ ಕಡಿದು ಒಂದು ಹುಡುಗಿ ತೀರ್ಕೊಂಡು ಹೋಗಿದ್ದಾಳೆ. ಬಹಳಷ್ಟು ಮಕ್ಕಳಿಗೆ ನಾಯಿ ಕಡಿದು ಹಾಸ್ಪಿಟಲೈಸ್ ಆಗಿದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ. ಬೆಂಗಳೂರು ನಗರದಲ್ಲಿ ಡಾಗ್ ಪಾರ್ಕ್ ಅಂತಿದೆ ಸರ್. ಎಲ್ಲಾ ನಾಯಿಗಳನ್ನ ಅಲ್ಲಿ ತಗೊಂಬಂದು ಅವರು ಇದನ್ ಮಾಡಿದ್ದಾರೆ. ಇತ್ತೀಚೆಗೆ ಗುಲ್ಬರ್ಗ ಮಹಾನಗರ ಪಾಲಿಕೆಯವರು ಸದಸ್ಯರು ಮತ್ತು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಆ ಪಾರ್ಕ್ ಅನ್ನ ನೋಡ್ಲಿಕ್ಕೆ ಬೆಂಗಳೂರಿಗೆ ಹೋಗಿದ್ದು. ನಾನು ರಿಕ್ವೆಸ್ಟ್ ಮಾಡ್ತೇನೆ, ಈ ನಾಯಿಗಳ ಕಾಲಕ್ಕೆ ಎಲ್ಲರಿಗೂ ಸಾಕಾಗಿದೆ, ನಗರಸಭೆ ಸದಸ್ಯರಿಗೂ ಕಿರಿಕಿರಿ ಆಗಿದೆ ಅದು. ಹಾಗಾಗಿ ಆ ಪಾರ್ಕ್ ನಿರ್ಮಾಣ ಮಾಡೋದ್ರ ಬಗ್ಗೆ ತಾವು ಕೂಡ ಅಧಿಕಾರಿ ಮತ್ತು ಒಂದ್ 4 ಜನ ಸದಸ್ಯರು ಬೆಂಗಳೂರಿಗೆ ಕಳಿಸಿ ಇಂಪ್ಲಿಮೆಂಟ್ ಮಾಡಬಹುದು ಅಂತ ಸರ್. ಅದಕ್ಕೆ ಈ ಟ್ರಾಫಿಕ್ ಸಿಗ್ನಲ್ಸ್ ರಾಯಚೂರಿನಲ್ಲಿ 4-5 ಸರ್ಕಲ್ ಇದ್ದಾವೆ. ಒಂದೇ ಕಡೆ ಟ್ರಾಫಿಕ್ ಸಿಗ್ನಲ್ ಕೆಲಸ ಒಂದು ಕಡೆ ಮಾಡೋದಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ ಅನುದಾನ ಇಲ್ರಿ ಸಿಗ್ನಲ್ ಹಾಕ್ಲಿಕ್ಕೆ. ನಗರಸಭೆಯಿಂದ ಟ್ರಾಫಿಕ್ ಸಿಗ್ನಲ್ ಗಳನ್ನ ಅಳವಡಿಸ್ತಕ್ಕಂಥ ಮಾಡ್ರಿ. ಕೆಲವೊಂದು ಸ್ಥಳಗಳಲ್ಲಿ ಶರತ್ ಸರ್ DC ಇದ್ದಾಗ ಮತ್ತು ಚಂದ್ರಶೇಖರ್ ಸರ್ DC ಇದ್ದಾಗ 2 ಸಲ ಈ ಗ್ರೀನ್ ಶೆಡ್ ಅನ್ನ ಹಾಕಿದ್ವಿ. ಬೇಸಿಗೆ ಸಂದರ್ಭದಲ್ಲಿ ಜನರಿಗೆ ನಿಂದಿರ್ಲಿಕ್ಕೆ ತೊಂದರೆ ಆಗ್ತದೆ ಅಂತೇಳಿ 4 ದಾರಿಗೆ ಒಂದು ಗ್ರೀನ್ ಶೆಲ್ಟರ್ ಹಾಕ್ತಿದ್ವಿ. ಈಗೂ ಕೂಡ ಬೇಸಿಗೆ ಬರ್ತದೆ, ಅದೊಂದು ಪರ್ಮನೆಂಟ್ ಆಗಿ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ನಾವು ಟೆಕ್ನಿಕಲ್ ಟೀಮ್ ಜೊತೆ ಚರ್ಚೆ ಮಾಡಿ ಅದನ್ನ ಮಾಡಿದರೆ ಜನರಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಮತ್ತೊಂದು. ಆಮೇಲೆ ಈರಣ್ಣ ಅವ್ರು ಹೇಳಿದ್ದು ಬಹಳ ಕರೆಕ್ಟ್ ಇದೆ. ಏನಂದ್ರೆ ಈ ಶಾಲೆಗಳಿಗೆ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತಿ ಸ್ಥಳೀಯ ಆಡಳಿತದಿಂದ ಅನುದಾನ ಇದೆ ಸರ್. ಶಾಲೆಗಳಲ್ಲಿ ಕಾಂಪೌಂಡ್ ಮಾಡ್ಲಿಕ್ಕೆ, ಊಟದ ಕೋಣೆ ಮಾಡ್ಲಿಕ್ಕೆ, ಡೈನಿಂಗ್ ಹಾಲ್ ಮಾಡ್ಲಿಕ್ಕೆ ಎಲ್ಲ ರೀತಿಯಿಂದ ಗ್ರಾಮ ಪಂಚಾಯತಿಯಿಂದ ಅನುದಾನ ಇದೆ. ಬಟ್ ಸರ್ಕಾರದ ಯೋಜನೆಯಲ್ಲಿ ನಗರಸಭೆಗಳಿಗೆ ಆ ರೀತಿ ಅನುದಾನ ಇಲ್ಲ. ಆದ್ರೂ ನನ್ನ ರಿಕ್ವೆಸ್ಟ್ ಏನಂದ್ರೆ, ಈ ರಾಯಚೂರು ನಗರದಲ್ಲಿ ಇರುವಂತಹ ಶಾಲೆಗಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ನಾವು ಅನುದಾನವನ್ನ ಮೀಸಲಿಡಬೇಕು. ಅದಕ್ಕೆ ಪ್ರತಿ ಶಾಲೆಗೆ ಇಷ್ಟೊತ್ತ ಕಡ್ಡಾಯಗೊಳಿಸಿದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್, ಇಲ್ಲದಿದ್ರೆ ಆಗೋದಿಲ್ಲ. ಕಾಂಪೌಂಡು, ಅದಕ್ಕೊಂದು ಊಟದ ಕೋಣೆ, ಒಂದು ಡೈನಿಂಗ್ ಹಾಲು ಅಥವಾ ಏನ್ ಸಮಸ್ಯೆ ಇರ್ತದೆ ಅದನ್ನ ಬಗೆಹರಿಸ್ತಕ್ಕಂಥದಕ್ಕೆ ಒಂದು ಸಪರೇಟ್ ಅನುದಾನ ನಿಗದಿಗೊಳಿಸಿದ್ರೆ ಚೆನ್ನಾಗಾಗ್ತದೆ ಅನ್ನುವಂಥದ್ದು. ಇನ್ನೊಂದು ಸರ್, ಪ್ರತಿ ವರ್ಷ ಮಳೆಗಾಲದಲ್ಲಿ ಕೆಲವೊಂದು ಏರಿಯಾಗಳನ್ನ ಮುಳುಗಿ ಹೋಗ್ತವೆ. ನಾವೆಲ್ಲ ಅಲ್ಲಿ ಹೋಗಿ ನಿಂತು ಅವ್ರಿಗೆಲ್ಲ ಸಮಾಧಾನ ಹೇಳಿ ಬರ್ತೇವೆ. ಆಮೇಲೆ ಅದು ಮತ್ತೇನು ಪರಿಹಾರ ಆಗೋದಿಲ್ಲ. ಆ ನೀರು ಎಲ್ಲಿಂದ ಎಲ್ಲಿಗೆ ಹೋಗ್ತದೆ, ಯಾಕೆ ಬರ್ತದೆ ಅನ್ನುವಂಥದ್ದನ್ನ ನೀವು ಟೀಮ್ ಜೊತೆ ಚರ್ಚೆ ಮಾಡಿ ಶಾಶ್ವತವಾಗಿ ಆ ನೀರು ರೀತಿ ಹೊರಗಡೆ ತಗೊಂಡು ಹೋಗ್ಲಿಕ್ಕೆ, ರಾಯಚೂರು ನಗರದಿಂದ ಹೊರಗಡೆ ತಗೊಂಡು ಹೋಗ್ಲಿಕ್ಕೆ ದಾರಿ ಮಾಡ್ಬೇಕು. ಮಾಳೇಶ್ವರ ಸರ್ಕಲ್ ಮುಳುಗಿ ಹೋಗಿರ್ತ ಸರ್. ಆಮೇಲೆ ಮಾವೀರ್ ಸರ್ಕಲ್ ಇಂದ ಗಾಂಧಿ ಸರ್ಕಲ್ ಹೋಗ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಎಲ್ಲಾ ನೀರು ಸೇರಿ, ಇಡೀ ಊರಿನ ನೀರು ಸೇರಿ ಹರಿತಾ ಸಿಹಿಯ ತಲಾಬಿಗೆ ಬರ್ತದೆ. ನಾವೆಲ್ಲ ಅಲ್ಲಿ ಹೋಗ್ತೇವೆ, ಜನ ಪರೇಶಾನ್ ಇರ್ತಾರೆ. ಅದನ್ನ ಆ ನೀರಲ್ಲಿ ಬರ್ಲಾರ್ದೆ ಹೊರಗೆ ಹೋಗ್ಲಿಕ್ಕೆ ಏನ್ ಸಾಧ್ಯತೆ ಇದೆ? ಯಾರಾದ್ರೂ ಆ ರಾಜ್ಯನ ಸುಧಾರಣೆ ಮಾಡ್ತಕ್ಕಂತ ಕೆಲಸ ಮಾಡಬೇಕು ಅನ್ನುವಂಥದ್ದು. ಅದಾದ್ಮೇಲೆ ಸರ್, ಈ ರಾಯಚೂರು ನಗರದಲ್ಲಿ ಬಹಳಷ್ಟು ಕಡೆ TCಗಳನ್ನ ಹಾಕಿದ್ದಾರೆ ಸರ್ ಜಸ್ಕಾಂದವರು. ಅದು ಅನ್ಸೈಂಟಿಫಿಕ್ ಇದೆ ಮತ್ತು ಡೇಂಜರಸ್ ಆಗಿ ಕಂಡೀಷನ್ ಅಲ್ಲಿ ಇದಾವೆ. ಯಾರಾದ್ರೂ ಕೈ ಇಟ್ಟರೆ ಅಲ್ಲೇ ಕಲಾಸ ಆಗುವಂತ ಸ್ಥಿತಿ ಇದೆ. ನೀವು ಅವರಿಗಾದ್ರೂ ಹೇಳಿ ಅದಕ್ಕೆ ಫೆನ್ಸಿಂಗ್ ಹಾಕ್ಸಿ, ಇಲ್ಲ ನಗರಸಭೆಯಿಂದ ಅದಕ್ಕೆ ಫೆನ್ಸಿಂಗ್ ಹಾಕ್ತಕ್ಕಂಥ ಎಲ್ಲ TCಗಳಿಗೆ ಅವರಿಂದ ಅನುದಾನ ಇದ್ರೆ ಅವ್ರ ಮೇಲೆ ಮಾಡಿಸ್ರಿ. ನಗರಸಭೆಯಿಂದ, ಮಹಾನಗರ ಪಾಲಿಕೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಆ ಫೆನ್ಸಿಂಗ್ ಮಾಡಿ ಪ್ರೊಟೆಕ್ಷನ್ ಗಾರ್ಡ್ ಕೊಡಿಸ್ಲಿ ಅದಕ್ಕೆ. ಅದರ್ವೈಸ್ ಅವು ಮಕ್ಕಳು ಯಾರು ಎಲ್ಲಿ ಹೋಗಿ ಕೈ ಇಟ್ಟಿದ್ರು ಸುಟ್ಟು ಹೋಗುವಂತ ಸ್ಥಿತಿ ಇದೆ ಆ TCಗಳು. ಅದನ್ನ ತಾವು ನೋಡಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ
ಡ್ರಿಂಕಿಂಗ್ ವಾಟರ್ ಸರ್, ರಾಯಚೂರು ನಗರದಲ್ಲಿ 2 ಕಡೆಯಿಂದ ಡ್ರಿಂಕಿಂಗ್ ವಾಟರ್ ಸಪ್ಲೈ ಆಗ್ತದೆ. ಆದ್ರೆ ನಿಮ್ಮ ಹತ್ರ ಟ್ರೀಟ್ಮೆಂಟ್ ಪ್ಲಾಂಟ್ ಇರ್ಬೋದು, ಆದ್ರೆ ವಾಟರ್ ಟೆಸ್ಟಿಂಗ್ ಯೂನಿಟ್ ಇಲ್ಲ. ನೀವು ಆ ನೀರಿನ ಸ್ಯಾಂಪಲ್ ತಗೊಂಡು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಕಳಿಸ್ತೀರಿ. ಅವರು ತಗೊಂಡು 3-4 ದಿನ ಆದ್ಮೇಲೆ ಅದನ್ನ ಟೆಸ್ಟ್ ಮಾಡಿ ಇದು ನೀರು ಸರಿ ಇಲ್ಲ ಅಂತ ರಿಪೋರ್ಟ್ ಕಳಿಸ್ತಾರೆ. ಜನ ಕುಡಿದು ಸತ್ತಿರ್ತಾರೆ. ವಾರ ಆದ್ಮೇಲೆ, 8 ದಿನ ಆದ್ಮೇಲೆ, 15 ದಿನ ಆದ್ಮೇಲೆ ನೀರಿನ ರಿಪೋರ್ಟ್ ಬರ್ತದೆ ಸರ್ ನಗರಸಭೆ. ನಂದೇನಂದ್ರೆ, ನೀವು 2 ಯೂನಿಟ್ ಅವ ಟ್ರೀಟ್ಮೆಂಟ್ ಪ್ಲಾಂಟ್, 2 ನಡುವೆ ಒಂದು ಕಡೆ ನೀವು ವಾಟರ್ ಟೆಸ್ಟಿಂಗ್ ಲ್ಯಾಬ್ ಅನ್ನ ಮಾಡ್ಕೊಳ್ಳಿ. ನೀರು ಸರಬರಾಜು ಆಗೋದಕ್ಕಿಂತ ಮುಂಚೆಗೆ ಅದನ್ನ ನೀವು ಟೆಸ್ಟ್ ಮಾಡಿ ರಿಪೋರ್ಟ್ ತಗೊಳ್ತಕ್ಕಂಥ ಕೆಲಸ ಮಾಡಬೇಕು ಅಂತ. ನೀವು ಬೇಕಾದ್ರೆ ಒಬ್ಬ ಟೆಕ್ನಿಷಿಯನ್, ಒಬ್ಬ ಅಟೆಂಡರ್, ಅದಕ್ಕೆ ಏನ್ ಅವಶ್ಯಕತೆ ಇದೆ, ಟೆಕ್ನಿಕಲ್ ಟೀಮ್ ಅನ್ನ ರೆಡಿ ಮಾಡ್ಕೊಟ್ರೆ ಅದೇನ್ ಬಹಳ ದೊಡ್ಡ ಖರ್ಚಾಗೋದಿಲ್ಲ. ಪ್ರೈವೇಟ್ ನವರು ವಾಟರ್ ಪ್ಲಾಂಟ್ ನಡೆಸೋರು ಟೆಸ್ಟಿಂಗ್ ಯೂನಿಟ್ ಹಾಕೊಂಡಿದ್ದಾರೆ. ನಾವು ಇಷ್ಟು ದೊಡ್ಡ ಮಹಾನಗರ ಪಾಲಿಕೆಗೆ ಒಂದು ಟೆಸ್ಟಿಂಗ್ ಯೂನಿಟ್ ಹಾಕಿ ಸಪ್ಲೈ ಮಾಡೋದಕ್ಕಿಂತ ಎಷ್ಟು ಬ್ಲೀಚಿಂಗ್ ಹಾಕ್ಬೇಕು, ಎಷ್ಟು ಅಲಂ ಪೌಡರ್ ಹಾಕ್ಬೇಕಂತ ಕ್ಯಾಲ್ಕುಲೇಷನ್ ಇಲ್ಲ ನಮ್ಮ ಹತ್ರ. ಸುಮ್ಮನೆ ಚೀಲಗಟ್ಟಲೆ ಹಾಕ್ತಾರೆ ಸರ್. ಅದು ಸೈಂಟಿಫಿಕ್ ಆಗಿ ಅದು ಟ್ರೀಟ್ಮೆಂಟ್ ನಡೀತಾ ಇಲ್ಲ. ಸೈಂಟಿಫಿಕ್ ಆಗಿ ಮಾಡ್ಲಿಕ್ಕೆ ಏನು ಬೇಕು ಅದನ್ನ ಈ ಮಹಾನಗರ ಪಾಲಿಕೆ ಬಜೆಟ್ ನಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು ನಂದೊಂದು ಇದು. ಕೊನೆಯದಾಗಿ ಸರ್, ರಾಯಚೂರು ನಗರದಲ್ಲಿ ಬೇರೆ ಬೇರೆ ಇಲಾಖೆ ಮೂಲಕ ಅನುದಾನ ಬರ್ತದೆ ಸರ್. ಅದು KKRDB ಮೂಲಕ ಬರ್ತದೆ, CM ಗ್ರಾಂಟ್ ಅಂತ ಬರ್ತದೆ, ಬೇರೆ ಬೇರೆ ಇಲಾಖೆಯಿಂದ SCP, TSP ಎಲ್ಲ ಗ್ರಾಂಟ್ ಬರ್ತಾವ ಸರ್ ರಾಯಚೂರು ನಗರಕ್ಕೆ. ನಗರಸಭೆಗಳಿಗೆ ಒಂದು ಲೆಟರ್ ಕಳಿಸ್ತಾರೆ ಸರ್ ಇಲಾಖೆಯವರು, ಇದು ಕಾಮಗಾರಿ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ. ನೀವು ಆಗಿಲ್ಲ ಅಂತ ಕೊಡ್ತೀವಿ, ಅವ್ರು ಮಾಡಿದೀವಿ ಅಂತ ಹೇಳ್ತಾರೆ. ಅದು ಅಕೌಂಟಬಿಲಿಟಿ ನಿಮಗೂ ಬರೋದಿಲ್ಲ, ಅವ್ರಿಗೂ ಬರೋದಿಲ್ಲ. ಅದ್ ಹೆಂಗ್ ತಗೊಂತಾರೆ ಅಂತ ನಮ್ಗೆಲ್ಲ ಗೊತ್ತಿದೆ. ದಯವಿಟ್ಟು ನೀವೊಂದು ರೆಸೊಲ್ಯೂಷನ್ ನಗರಸಭೆಯಲ್ಲಿ, ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಗ್ರಾಂಟ್ ಬಂದ್ರು ನಗರಸಭೆಗೆ, ಮಹಾನಗರ ಪಾಲಿಕೆಗೆ ಬಂದು ಇದ್ರ ಮೂಲಕನೇ ಅನುಷ್ಠಾನ ಆಗ್ಬೇಕು ಅಂತ. ಈ ಡೂಪ್ಲಿಕೇಶನ್ ಅನ್ನ ತಡಿಬಹುದು. ಯಾರ್ ಬೇಕು ಅವ್ರು ಬಂದು, ಹಂಗೆ ರೋಡ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಿರ್ತದೆ ಅಲ್ಲಿ UGD ಆಗಿದೆ ಇಲ್ಲ ಅಂತ, ಅವ್ರು ಬಂದು ರೋಡ್ ಮಾಡಿ ಹೋಗ್ತಾರೆ. ಆಮೇಲೆ UGD ಮಾಡ್ಬೇಕಂತ ನೋಡ್ಬೇಕಾಗ್ತದೆ. ಗೊತ್ತಿರಂಗ ಒಂದಕ್ಕೊಂದು ಲಿಂಕ್ ಇಲ್ಲ. ಆ ಲಿಂಕ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಕು ಅನ್ನುವಂಥದ್ದು ನನ್ನೊಂದು ಮನವಿ ಸರ್. ಆಮೇಲೆ ಆ ನಿರಾಶ್ರಿತರ ಕೇಂದ್ರದ ಬಗ್ಗೆ ಹೇಳಿದ್ರು. ಆ ನಿರಾಶ್ರಿತರ ಕೇಂದ್ರ ಹೆಂಗಿದೆ ಸರ್, ಯಾರೋ ಮೇಂಟೈನ್ ಮಾಡ್ತಿದ್ರು. ನಾವು ಅಲ್ಲಿ ಅವ್ರು ಜನ ಬಂದವರಿಗೆ ಜಾಗ ಇಲ್ಲ ಅಂತ ವಾಪಸ್ ಕಳಿಸ್ತಿದ್ರು. ಸೊ ನಾನು ಒಂದಿನ ಫೋನ್ ಮಾಡಿ, ಒಬ್ರು ಯಾರೋ ಬಂದಿದ್ರು, ಹಳ್ಳಿ ಜನ ಬಂದಿರ್ತಾರೆ, ದೂರ ಊರ್ಲಿಂದ ಬಂದಿರ್ತಾರೆ. ಅವರಿಗೆ ನಾನ್ ಫೋನ್ ಮಾಡಿದ್ರೆ ಅವರು ತಗೊಂಡಿದ್ದಾರೆ, ಅವ್ರು ಹೋಗಿ ಕೇಳಿದ್ರೆ ತಗೊಂಡಿಲ್ಲ. ಇದು ಅನ್ಯಾಯ ಈ ರೀತಿ ಮಾಡೋದು. ಹಾಗಾಗಿ ಅದನ್ನ ಒಂದು ಸಿಸ್ಟಮೆಟಿಕ್ ಆಗಿ ಮಾನಿಟರ್ ಮಾಡ್ಲಿಕ್ಕೆ ಕೂಡ ಒಂದು ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು ನನ್ನ ಮನವಿ. ಧನ್ಯವಾದ. ಮತ್ತು ವಲಯ ಆಯುಕ್ತರು ಈ ಸಭೆಯನ್ನು ಕರೆದ ಏನಂತಂದ್ರೆ 25 ಮತ್ತು 26ನೇ ಆಯವ್ಯಯ ಮಂಡನೆ ಮತ್ತು ಮಹಾ ಆಯುಕ್ತರೇ, ನಾನು ತಮ್ಮಲ್ಲಿ ವಿನಂತಿ ಮಾಡುವುದೇನಂತಂದ್ರೆ, ತಮಗೆ ಮನವಿ ಪತ್ರ ಕೊಡ್ತೀನಿ. ನಗರದಲ್ಲಿ ಸ್ವಚ್ಛತೆ ಎಂಬುದು ಏನಂತಂದ್ರೆ ಕಾಣದೇ ಇಲ್ಲ. ಪ್ರತಿ ವಾರ್ಡ್ಗಳಲ್ಲಿ ಏನಂತಂದ್ರೆ ಅಸ್ವಚ್ಛತೆ ಎದ್ದು ಕಾಣಿಸ್ತಾ ಇದೆ. ಅದಕ್ಕೆ ಏನಂತಂದ್ರೆ ಯಾವ ರೀತಿ ಪೌರ ಕಾರ್ಮಿಕರನ್ನ ನಿಯುಕ್ತಿ ಮಾಡ್ತೀರಿ ಅದು ತಮಗೆ ಬಿಟ್ಟ ವಿಷಯ. ಯಾಕಂದ್ರೆ ತಾವು ಮಹಾಪೌರ ಆಯುಕ್ತರಾದ ಮೇಲೆ ಏನಂತಂದ್ರೆ ಒಬ್ಬ IAS ಅಧಿಕಾರಿ ಅವ್ರ ಮೇಲೆ ಬಹಳಷ್ಟು ನಮಗೆ ಏನಂತಂದ್ರೆ ನಂಬಿಕೆ ಇದೆ, ಮಾಡ್ತಾರೆ ಅಂತ ಹೇಳಿ. ಅದ್ರ ಜೊತೆಗೆ ಏನಂತಂದ್ರೆ ಪೌರರು ಮತ್ತು ಉಪ ಮಹಾಪೌರರು ಕೂಡ ಏನಂತಂದ್ರೆ ತಮಗೆ ಸಹಕಾರ ನೀಡಿ, ಪಾಲಿಕೆ ಕೂಡ ಸಹಕಾರ ನೀಡ್ತಾರೆ ನಿಮ್ಗೆ. ಇನ್ನೊಂದು ಏನಂತಂದ್ರೆ ಯಾವುದೇ ಒಂದು ನಾವು ಕೆಲಸ ಮಾಡ್ಬೇಕಂತಂದ್ರೆ ಪಾಲಿಕೆಯಿಂದ ಏನಂತಂದ್ರೆ ಆಯವ್ಯಯ ಮಂಡನೆಯಲ್ಲಿ ಒಂದು ಕೆಲಸ ಮಾಡ್ಬೇಕಂತಂದ್ರೆ ಅದಕ್ಕೆ ಬಜೆಟ್ ಎಷ್ಟು ಏನಂತ ತೆಗೆದಿಡಬೇಕು, ಯಾವ ರೀತಿ ಏನಂತ ಕೆಲಸ ಮಾಡಬೇಕು. ಈಗೇನಂತಂದ್ರೆ ಪಾಲಿಕೆ ಇನ್ನು ಈ ಒಂದು ಮಹಾಪೌರರ ಸಭೆಯಲ್ಲಿ ಆ ತರಕಾರಿ ಮಾರುಕಟ್ಟೆ, ಅನಧಿಕೃತ ತರಕಾರಿ ಮಾರುಕಟ್ಟೆಯನ್ನು ಸ್ಥಳಾಂತರ ಮಾಡ್ಬೇಕಂತೇಳಿ ಒಂದು ಮನವಿ ಪತ್ರ ಕೊಟ್ಟಿವಿ. ಆ ಮನವಿ ಪತ್ರಕ್ಕೆ ಏನಂತಂದ್ರೆ ಇದುವರೆಗೆ ನಮಗ ಯಾವುದೇ ರೀತಿ ಏನಂತಂದ್ರೆ ಸ್ಥಳಾಂತರ ಮಾಡಿಲ್ಲ. ಆ ಸ್ಥಳಾಂತರ ಮಾಡ್ಬೇಕಂತೇಳಿ ಇಂದಿನ ಮಹಾಪಾಲಿಕೆಯ ಒಂದು ಸಭೆಯಲ್ಲಿ ಏನಂತಂದ್ರೆ ನಿರ್ಣಯ ಮಾಡಿದ್ದಾರೆ. ಅದನ್ನ ಶೀಘ್ರ ಏನಂತಂದ್ರೆ ಸ್ಥಳಾಂತರ ಮಾಡಬೇಕು. ಸ್ಥಳಾಂತರ ಮಾಡಿದ್ರೆ ಮಹಾನಗರ ಪಾಲಿಕೆಗೆ ಒಂದು ಕರ ಬರ್ತದೆ. ಅದೇ ಅಲ್ಲದೆ ಈ ಮುಂದಿನ ದಿನಗಳಲ್ಲಿ ಈ ನಗರವನ್ನು ಏನಂತಂದ್ರೆ ತಮ್ಮ ಒಂದು ಸಾರಥ್ಯದಲ್ಲಿ ನಗರವನ್ನು ಏನಂತಂದ್ರೆ ಬಹಳ ಸುಂದರವಾದ ನಗರವನ್ನಾಗಿ ಮಾಡಿ ನಗರದ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡ್ತೀರಿ ಅಂತ ಹೇಳಿ ನಾನು ಆಶೆ ಪಟ್ಟು ಈ ಒಂದು 4 ಮಾತು ಆಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಧನ್ಯವಾದಗಳು. ನಾನು ಯುವ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಆಗಿದ್ದಾಗ 2023 ನವೆಂಬರ್ನಲ್ಲಿ ಮಾನ್ಯ ಆಯುಕ್ತರೇ,
ಸ್ವಲ್ಪ ಅಧ್ಯಕ್ಷರ, ಉಪಾಧ್ಯಕ್ಷರ ಮತ್ತು ಆಯುಕ್ತರ ಗಮನಕ್ಕೆ ಕೊಡ್ಬೇಕಂತೇಳಿ ವಿನಂತಿ. 2023 ನವೆಂಬರ್ ಅಲ್ಲಿ ನಾನು ವಾರ್ಡ್ ನಂಬರ್ 28ರಲ್ಲಿ ಬರುವ ಹೊಸ ಆಶ್ರಯ ಕಾಲೋನಿಯಲ್ಲಿ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಾಣ ಮಾಡ್ಬೇಕಂತೇಳಿ ಒಂದು ಮನವಿ ಕೊಟ್ಟಿದ್ದೆ ನನ್ನ ಲೆಟರ್ ಪ್ಯಾಡ್ ಮೇಲೆ. ಆದ್ಮೇಲೆ ನಮ್ಮ ಅವಾಗಿನ ಆಯುಕ್ತರಾಗಿರ್ತಕ್ಕಂಥ ಗುರುಸಿದ್ದಯ್ಯ ಹಿರೇಮಠ ಅವರು ಅಲ್ಲಿ ವಿಸಿಟ್ ಕೊಟ್ಟಿದ್ರು. ವಿಸಿಟ್ ಕೊಟ್ಟು ಅಲ್ಲಿನ ಸಿಚುವೇಶನ್ ನೋಡಿ ಅವರು ಜನವರಿ 2024ರಲ್ಲಿ ಟೆಂಡರ್ನು ಕರೆದಿದ್ರು. ಅವಾಗ ಆ ಕೆಲಸ ಶುರು ಆಗಿದ್ರಿಂದ ನಮ್ಗೆ ಒಂದು ಸವಲತ್ತು ಸಿಗ್ತದೆ ಅಂತೇಳಿ ಒಂದು ಆಶಯ, ಒಂದು ಉದ್ಭವನ ಆಗಿತ್ತು. ಆದರೆ 1 ವರ್ಷ ದಾಟಿದ್ರು ಕೂಡ ಇಲ್ಲಿವರೆಗೆ ಆ ಕೆಲಸ ಪೆಂಡಿಂಗ್ ಇದೆ ಸರ್. ಅವಾಗ ಇನ್ನ ಅಧ್ಯಕ್ಷರ ಚುನಾವಣೆ ಆಗಿರಲಿಲ್ಲ. ಅದ್ರಗೋಸ್ಕರ ಮಾನ್ಯ ಆಯುಕ್ತರೇ ಬಂದು ಅಲ್ಲಿ ವಿಸಿಟ್ ಮಾಡಿ ಎಲ್ಲಾನು ಪರಿಗಣಿಸಿ ಇದು ಮಾಡಿದ್ರು. ಅದು ಇನ್ನ ಪೆಂಡಿಂಗ್ ಇದೆ ಸರ್. ಅದ್ರ ಯಾಕೆ ಪೆಂಡಿಂಗ್ ಇದೆ ಅಂತ ಹೇಳಿ ನಾನು ಮಾಹಿತಿ ಹಕ್ಕಲ್ಲಿ ಕೇಳಿದ್ರೆ ಕೂಡ ಅಲ್ಲಿ ಅವರು ಅದಕ್ಕೆ ಉತ್ತರ ನೀಡಿಲ್ಲ. ಅದ್ರಗೋಸ್ಕರ ಒಂದ್ಸತಿ ಆಯುಕ್ತರು, ಅಧ್ಯಕ್ಷರು, ಉಪಾಧ್ಯಕ್ಷರು ಒಂದ್ಸತಿ ವಾರ್ಡ್ ನಂಬರ್ 28ರಲ್ಲಿ ಬಂದು ವಿಸಿಟ್ ಮಾಡ್ಬೇಕಂತೇಳಿ ವಿನಂತಿಸ್ಕೊಳ್ತೀನಿ ಸರ್. ಅಲ್ಲಿ ಏನ್ ಸಮಸ್ಯೆ ಏನಾಗಿದೆ ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಸರ್. ಅಲ್ಲಿ ಏನಾದ್ರೂ ಒಂದು ವೇಳೆ ಕಾಂಟ್ರಾಕ್ಟರ್ದು ಏನಾದ್ರೂ ಸಮಸ್ಯೆ ಇದ್ರೆ ಅವ್ರದ್ದು ತಕ್ಷಣವಾಗಿ ಸಸ್ಪೆಂಡ್ ಮಾಡ್ಬೇಕು ಸರ್. ಅವ್ರದ್ದು ಲೈಸೆನ್ಸ್, ಕಾಂಟ್ರಾಕ್ಟರ್ ಲೈಸೆನ್ಸ್ ತಕ್ಷಣ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ಬೇಕು ಸರ್. 1 ವರ್ಷ ದಾಟಿದೆ ಸರ್, ಅವ್ರು ಏನ್ ಕೆಲಸ ಮಾಡ್ತಿಲ್ಲ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಅಲ್ಲಿನ ಜನರಿಗೆ, ಮಹಿಳೆಯರಿಗೆ ಬಹಳ ಶೌಚಾಲಯಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಒಂದು ವೇಳೆ ಮಹಾನಗರ ಪಾಲಿಕೆಯಿಂದ ಏನಾದ್ರೂ ಬಜೆಟ್ ಪ್ರಾಬ್ಲಮ್ ಇದ್ರೆ ಅದು ಬಜೆಟ್ ಆದಷ್ಟು ಅದಕ್ಕೆ ನೀಡಿ ಆದಷ್ಟು ಬೇಗ ಅದನ್ನು ಪೂರ್ಣಗೊಳಿಸಬೇಕು ಸರ್. ಧನ್ಯವಾದಗಳು. ಮುಖಂಡರು ಸರ್, ರಾಯಚೂರು ಮಹಾನಗರ ಪಾಲಿಕೆಯ 25 ಹಾವೇರಿ ನಮ್ಮ ಮನೆಯವರು ಸರ್, ಕುಮಾರ್ ರವೀಂದ್ರ ಜಲ್ದಾರ್ ಅಂತ ವಾರ್ಡ್ ನಂಬರ್ 13 ನಗರಸಭೆ ಸದಸ್ಯರು ಸರ್. ನನಗೆ ಇಲ್ಲ ಎಲೆಕ್ಷನ್ ಸದಸ್ಯರಾಗ್ತೀವಿ, ಇಲ್ಲ ನಗರಸಭೆ ಸದಸ್ಯರು ನಾವು ಈಗಾಗಲೇ 25-26ನೇ ಸಾಲಿನ ಆಯವ್ಯಯ ಬಗ್ಗೆ ಹಲವಾರು ವಿಷಯಗಳನ್ನು ವ್ಯಕ್ತಪಡಿಸಿದರೆ. ಅದರ ಜೊತೆಯಲ್ಲಿ ನಮ್ಮ ಒಂದು ಸಭೆ ಸರ್, ನನ್ನ ವಾರ್ಡ್ ಬಂದು ಟೇಲ್ಯಾಂಡ್, ರಾಂಪುರ ಹೆಡ್ ವರ್ಷದಿಂದ ಬಂದು ನನ್ನ ವಾರ್ಡ್ ಟೇಲ್ಯಾಂಡ್, ಕೃಷ್ಣ ವಾರ್ಡ್ ಹೆಡ್ ವರ್ಷ ಬಂದದ್ದು ನನ್ನ ವಾರ್ಡ್ ಟೇಲ್ಯಾಂಡ್ ಸರ್. ಆ್ಯಕ್ಚುಲಿ ಅಲ್ಲಿ ಭಾಳ ನೀರಿನ ತೊಂದರೆ ಆಗ್ತಾ ಇದೆ ನಮಗೆ. ಎಲ್ಲ ರೀತಿಯಿಂದ ಪೋಲ್ ಆಗ್ತಾನೆ ಇದೆ ನೀರು, ಅದನ್ನು ಕಂಟ್ರೋಲ್ ಮಾಡಬೇಕು. ಯಾಕಂದರೆ ರೈಸಿಂಗ್ ಮೇನ್ಗಳಿಗೆ ಭಾಳಷ್ಟು ಇದೆ, ಅದನ್ನು ಆದಷ್ಟು ಕಂಟ್ರೋಲ್ ಮಾಡಬೇಕಂತ ನಿಮ್ಮನ್ನ ಚಲಿನೇ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಟೆಕ್ನಿಕಲಿ ಈಗಾಗಲೇ ನಮ್ಮ ರಾಂಪುರ ಜಲಾಶಯದಲ್ಲಿ ಒಂದೇ ರಿಸರ್ವರ್ಗೆ ನೀರು ಇದು ಮಾಡ್ತಾ ಇದ್ದೀವಿ ಸರ್, ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಒಂದು ಲ್ಯಾಂಡ್ ಇದೆ ಸರ್. ಈಗಾಗಲೇ ಹಲವಾರು ಸಲ ನಾವು ಸೆಕೆಂಡರಿ ರಿಸರ್ವರ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ನಾವು ಹಲವಾರು ಸಲ ಬೇಡಿಕೆ ಇದ್ದೀವಿ. ಈಗ ಬಂದಂತ ನಮ್ಮ ಮಹಾನಗರ ಪಾಲಿಕೆ 200 ಕೋಟಿ ಅಂತ ಪೇಪರ್ ಓದ್ತಾ ಇದ್ದೀವಿ ನಾವು. ಅದು 200 ಕೋಟಿ ಬಂದದ್ರಲ್ಲಿ ದಯಮಾಡಿ ಆನ್ ಪ್ರಯಾರಿಟಿ ಬೇಸಸ್ ಪ್ಲೀಸ್ ಟೇಕ್ ಸೆಕೆಂಡ್ ರಿಸರ್ವರ್ ಸರ್. ಆಲ್ಟರ್ನೇಟಿವ್ ತಗೊಂಡ್ರೆ ಮಾತ್ರ ನಮ್ಮ ವಾರ್ಡ್ ನಂಬರ್ 2, 3, 13, 14, 15, 10, 9 ಇವೆಲ್ಲ 8 ವಾರ್ಡ್ಗಳು ಬಹಳ ಅನುಕೂಲ. ರಾಂಪುರ 8 ವಾರ್ಡ್ ಬರುವಂತ ಅನುಕೂಲ ಆಗ್ತದೆ ನಾವು. ಅದ್ರ ಜೊತೆಯಲ್ಲಿ ಯಾವುದೇ ಒಂದು ಮೋಟರ್ ಟೆಂಡರ್ ಆಗಿದೆ ಸರ್, ಇದುವರೆಗೆ ತರೋದ್ರಲ್ಲಿ ಇದ್ದಾರೆ, ಮತ್ತೆ ಟೆಂಡರ್ ಕ್ಯಾನ್ಸಲ್ ಆಗ್ತಾನೆ ಇದೆ. 5 CR ಅದು ಯಾಕೆ ಆಗ್ತಿದೆ ಗೊತ್ತಿಲ್ಲ. ಟೆಕ್ನಿಕಲಿ ವಾಟ್ ಇಸ್ ಗೋಯಿಂಗ್ ಆನ್, ಸಾರಿ. ಯಾಕಂದ್ರೆ ಈಗಾಗಲೇ ನಿನ್ನೆ ತಾನೇ ನಮ್ಮ ಇಂಜಿನಿಯರ್ ಹೇಳ್ಬೇಕಾದ್ರೆ ಗೇರ್ ಹೋಗಿದೆ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಬೇರಿಂಗ್ ಹೋಯ್ತು ಅಂತ ಹೇಳಿ ಒಂದು ಸಲ ಮೋಟ್ರ್ ಬಂದಾದ್ರೆ ನನ್ನ ಒಳಗೆ ಕನಿಷ್ಠ 6-7 ದಿನ ನೀರು ಬರ್ಬೇಕಾಗಿತ್ತು. ನಾವು ಬಹಳ ದುಃಖದಿಂದ ಹೇಳ್ತೇವೆ. ಯಾಕಂದ್ರೆ ಬಹಳ ಅನಾನುಕೂಲ ಇದೆ ನಮಗೆ. ಒಂದು ಬೇರಿಂಗ್ ಹೋದ್ರೆ ಕನಿಷ್ಠ 3 ದಿನ 4 ದಿನ ನನ್ನ ಮತ್ತೆ ರೀಚ್ ಆಗ್ಬೋದು. ಆ ಟರ್ನ್ ವಾರ್ಡ್ ನಂಬರ್ 27, 28, 25, 26, 78 ಇವೆಲ್ಲ ಮುಗಿದ ನಂತರ ವಾರ್ಡ್ ಸರ್. ಹೀಗಾಗಿ ಬಹಳ ಇಕ್ಕಟ್ಟಾಗಿ ಬಹಳ ಹೋದ. ಅದಕ್ಕೆ ಯಾವುದೇ ರೀತಿಯಾದ ಮೆಷಿನರಿ ಸ್ಪೇರ್ ಆಗಿ ಸ್ಪೇರ್ ಇರಬೇಕಂತ ಈ ಅನುದಾನ ಇಟ್ಕೋಬೇಕು ನಮ್ಮ ವಿನಂತಿ ಸರ್. ಅದ್ರ ಜೊತೆಲೆ ಈಗ ಕ್ರಿಮಿನೇಷನ್ ಅಂತ ಹೇಳಿದೆ ಸರ್. ಕ್ರಿಮಿನೇಷನ್ ನನ್ನ ವಾರ್ಡಲ್ಲೇ ಬರ್ತದೆ, ವಾರ್ಡ್ ನಂಬರ್ 13 ಬರ್ತದೆ ಎಲೆಕ್ಟ್ರಿಕಲ್ ಕ್ರಿಮಿನೇಷನ್. ಅದು ಈಗ ತಾನೇ ಹೇಳಿದ್ರು ನಮ್ಮ ಫ್ರೆಂಡ್ ವೆಂಕಟೇಶ್ ಅವರು. ಅದು ನಗರಸಭೆಯಿಂದ ಅದರ ಹಸ್ತಾಂತರ ಆಗಿದೆಯೋ ಇಲ್ಲೋ ಇದುವರೆಗೂ ನನಗೆ ಗೊತ್ತಿಲ್ಲ. PWD ಕನ್ಸ್ಟ್ರಕ್ಷನ್ ಮಾಡಿದ್ದೆ, ರಿಪೇರಿ ಆಯಿತು, ಒಂದು ಹೆಣನೇ ಇಟ್ಟು ಟೆಸ್ಟ್ ಮಾಡಿದ್ವಿ. ಐ ವಾಸ್ ದೇರ್. ಅರ್ಧ ಬರ್ಂಟ್ ಆಯ್ತು ಸರ್. ಅದು ಬರ್ನ್ ಆಗಿ ಮತ್ತೆ ಹಂಗೆ ಮತ್ತೆ ತಿರ್ಗಾ ಮತ್ತೆ ಅಲ್ಲೇ ಇಟ್ಟಿವಿ.
ಓಪನ್ ಸೌದೆ ಉಡ್ಡಿಂದ ನಾವು ಸುಡೋದ್ಬೇಕಾದ್ರೆ ನನ್ನ ವಾರ್ಡಿನ ಸುತ್ತಮುತ್ತ ನನ್ನ ಗುಡಿಸಲುಗಳಿದ್ದಾವೆ, ಜನರಿಗೆ ಬಹಳ ತೊಂದರೆ ಆಗ್ತಿದೆ. ಆದಷ್ಟು ಬೇಗ ಇದನ್ನ ತಾವು ನಗರಸಭೆ ನಗರ ಪಾಲಿಕೆಯಿಂದ ಅದನ್ನ ಹಸ್ತಾಂತರ ಮಾಡಿಕೊಂಡು ಸಂಬಂಧಪಟ್ಟ ರಿಪೇರಿಗೆ ಏನಾಗಬೇಕಾಯ್ತು ಅಲ್ಲಿ ನನಗೆ ಅನ್ಸುತ್ತೆ ಒಂದು 100 kV ಟ್ರಾನ್ಸ್ಫಾರ್ಮರ್ ಇತ್ತು. ಮೊನ್ನೆ ನಾವೆಲ್ಲ ಕೇಳ್ಕೊಂಡು ಟ್ರಾನ್ಸ್ಫಾರ್ಮರ್ ಶಿಫ್ಟ್ ಮಾಡಿದ್ದಾರೆ, ಅದಕ್ಕೆ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ ಸರ್. 63 ಇತ್ತು, ಆಕ್ಚುಲಿ 100 kV ಬಂದಿದೆ ಸರ್. ಆಕ್ಚುಲಿ ಆದ ಕಾರಣ ಅದನ್ನು ಒಂದು ಇಮಿಡಿಯೇಟ್ ಆಗಿ ನಮ್ಮ ನಗರ ಪಾಲಿಕೆಗೆ ಹಸ್ತಾಂತರ ಮಾಡ್ಕೊಂಡು ಅದನ್ನು ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಬೇಕಂತ ಬಂದಿದೆ ಸರ್. ಅದ್ರ ಜೊತೆಲಿ ಟೋಟಲಿ ನಗರಸಭೆಯಿಂದ ಕನ್ಸ್ಟ್ರಕ್ಟೆಡ್ ಆದಂತಹ ಕಾಂಪ್ಲೆಕ್ಸ್ಗಳು ರಾಯಚೂರು ನಗರದಲ್ಲಿ ಕನಿಷ್ಠ ಒಂದು 400-500 ಕಾಂಪ್ಲೆಕ್ಸ್ ಇದೆ ಸರ್. ಶಾಪ್ಸ್ ಕಾಂಪ್ಲೆಕ್ಸ್ ನಮ್ಮ ಶ್ರೀನಿವಾಸ್ ಅವರು ಪದೇ ಮೀಟಿಂಗ್ ಹೇಳ್ತಾನೆ ಇರ್ತಾರೆ. ಅದು ಯಾಕೆ ಆಗ್ತಾ ಇಲ್ಲ ಗೊತ್ತಿಲ್ಲ. ಅದು ಆಲ್ರೆಡಿ ಆಕ್ಷನ್ ಮಾಡಬೇಕು ಅಂತ ಗುರುಸಿದ್ದೇವೆ ಸರ್. ಎಲ್ಲ ತಗೊಂಡ್ರು ಮತ್ತೆ ಸ್ಟೇನು ವೇಕೆಟ್ ಮಾಡಿಸಿದ್ರು ಸರ್. ಇಟ್ ವಾಸ್ ಸ್ಟೇ ಸರ್ ಆಕ್ಚುಲಿ ಅಷ್ಟೇ. ಅದ್ರ ಜೊತೆಯಲ್ಲಿ ಸರ್ ಒಂದೇ ಒಂದು ಉಸ್ಮಾನಿಯಾ ಮಾರ್ಕೆಟ್ ಇದೆ. ಮಹಾನಗರ ಪಾಲಿಕೆ ಆದಂತ ಇತಿಹಾಸ ರಾಯಚೂರು ನಗರಕ್ಕೆ ನಮ್ದು ರೋಲು ಬಂದಿದೆ. ಅದಕ್ಕಾಗಿ 4 ದಿಕ್ಕುಗಳಲ್ಲಿ 4 ಸೂಪರ್ ಸ್ಪೆಷಾಲಿಟಿ ಆಗಿ ಒಂದು ಒಳ್ಳೆ ಸುಸಜ್ಜಿತವಾದ ಮಾರ್ಕೆಟ್ಗಳು ಮಾಡಬೇಕು. ಅದ್ರ ಜೊತೆಯಲ್ಲಿ ನಮ್ಮಲ್ಲಿ ವಾರ್ಡ್ ನಂಬರ್ 12 ಇದ್ದಂತಹ ಸ್ಲಾಟ್ ಹೌಸ್ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಯಾಕಂದ್ರೆ ಹಲವಾರು ವರ್ಷ ನಾವು ಹುಟ್ಟಿದ್ದು ಬೆಳೆದಿದ್ದು ಸಾಯೋದು ಇಲ್ಲೇ ಈ ಒಂದು ಟೆನ್ಯೂರಲ್ಲಿ. ಈಗ ತಾನೇ ಒಂದು ಫ್ಯಾಬ್ರಿಕೇಶನ್ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಒಂದು ಫೌಂಡೇಶನ್ ಫಿಕ್ಸ್ ಮಾಡ್ತಿದ್ವಿ ನಾಮಕಲಾಗಿ. ಅದು ಒಳ್ಳೆ ನಾವು ವೆಲ್ಕಮ್ ಮಾಡಿದ್ದೀವಿ. ಮೀಟಿಂಗ್ ನಾವು ಹೋಗಿದ್ದೀವಿ. ಅದು ಸ್ಟಾರ್ಟ್ ಆಗಿದೆ, ಇಂಪ್ಲಿಮೆಂಟೇಷನ್ ಆಗಿದೆ. ಅದು ಸ್ಟಾರ್ಟಿಂಗ್ ಕಾಸು ಬೋರ್ಡಿಂದ ಸ್ಟಾರ್ಟ್ ಆಗಿದೆ ಸರ್. ಅದು ಒಳಗಡೆ ಬರ್ಬೇಕು ಸರ್. ಹಂಗೆ ನಾವು ವಾರ್ಡ್ 12 ಬರುತ್ತೆ, 13 ಬರುತ್ತೆ, ಖರ್ಚಾಗುತ್ತೆ. ಅಲ್ಲಿವರೆಗೆ ಬಂದಾಗ ಅಲ್ಲಿ ಬಹಳಷ್ಟು ಡೆಬ್ರಿಸ್ ಡಂಪ್ ಇದೆ ಸರ್. ಕನಿಷ್ಠ ಒಂದು 10,000 to 50,000 ಟ್ರಾಕ್ಟರ್ಸ್ ಅಲ್ಲಿ ಡಂಪ್ ಆಗಿದೆ. ಅದನ್ನೆಲ್ಲ ಡೀಸೆಂಟ್ ಮಾಡಬೇಕು ಸರ್, ತೆಗಿಬೇಕು ಸರ್. ಅದು ಒಂದು ಪ್ರಾವಿಷನ್ ಕೊಡಬೇಕು ಸರ್ ದಯಮಾಡಿ. ಅಥವಾ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವ್ರು ಕೆಲಸ ಮಾಡ್ತಾರೆ, ಅವ್ರಿಗಾದ್ರೆ ಏನಿದ್ರು ಡೀಸೆಂಟ್ ಮಾಡಿದ್ರೆ ಮಾತ್ರ ನಮ್ಮ ವಾಟರ್ ಸ್ಟೋರ್ ಚೆನ್ನಾಗಿ ಆಗ್ತದೆ, ತೆರಿಗೆ ಬರ್ತದೆ ಸರ್. ಕ್ಯಾಚ್ಮೆಂಟ್ ಏರಿಯಾ ಸರ್, ಆ ಕ್ಯಾಚ್ಮೆಂಟ್ ಏರಿಯಾ ಕೆಲವೊಂದು ಎನ್ಕ್ರೋಚ್ಮೆಂಟ್ ಆಗಿದೆ, ಅದನ್ನು ಕ್ಲಿಯರ್ ಮಾಡ್ಬೇಕು. ಮಳೆಯಿಂದ ಸೀದಾ ಹೋಗಿ ಅಲ್ಲಿ ಇರಬೇಕು ಅದನ್ನು ಬೇಕು. ಅದ್ರ ಜೊತೆಯಲ್ಲಿ ಸರ್ ಟೋಟಲಿ ಈಗ ರಿಸರ್ವ್ ಬಗ್ಗೆ ಹೆಸರು ಈಗ 200 ಕೋಟಿಯಲ್ಲಿ ಒಂದು ಸುಸಜ್ಜಿತವಾದಂತ ಆಫೀಸ್ ಮಾಡ್ಬೇಕಂದ್ರೆ ನಮ್ದು ಬೇಡಿಕೆ. ಯಾಕಂದ್ರೆ ನೀವು ಅಲ್ಲಿ ಕೊಡ್ತೀರಿ, ಇಲ್ಲಿ ಒಂದು ಝೋನ್ ಮಾಡ್ತಾರೆ, ಝೋನಲ್ ಆಗ್ತಾರೆ ಇರಲಿ, ಆದ್ರೆ ಒಂದು ಸಿಸ್ಟಮ್ ಅಲ್ಲಿ ನಮ್ಮ ಅಧ್ಯಕ್ಷ ಕೂಡ ಆಗಲಿ ಉಪಾಧ್ಯಕ್ಷ ಕೂಡ ಆಗಲಿ ನೀವು ಅಲ್ಲೇ ಒಂದು ಜಾಗ ಇದೆ. ಈಗಾಗಲೇ ಎಲ್ಲ ಶಿಫ್ಟ್ ಆಗಿದೆ. ಅಲ್ಲಿ ಫ್ಯಾಮಿಲಿ ಕೋರ್ಟ್ ಇದೆ ಸರ್, ಅದ್ರ ಬಗ್ಗೆ ಓಪನ್ ಸ್ಪೇಸ್ ಅಲ್ಲೇ ಒಂದು ಸುಸಜ್ಜಿತ ಕಟ್ಟಿದ್ರು. ಇದಂತ ಇಟ್ಸ್ ಎ ಮಾನ್ಯುಮೆಂಟ್ ಸರ್. ಆಕ್ಚುಲಿ ಇರೋ ಆಫೀಸ್ ಸಿಗ್ತದೆ, ಇರೋದು ಇಟ್ಸ್ ಎ ಮಾನ್ಯುಮೆಂಟ್. ಅದು ಇರಲಿ, ಅದ್ರ ಬಗಲೇ ಜಾಗ ಇದೆ. ಅಲ್ಲಿ ತಗೊಂಡು ಒಂದು 50 ಕೋಟಿ ಪ್ರಪೋಸ್ ಮಾಡಿ ಒಂದು ಹೊಸ ಆಫೀಸ್ ಬಿಲ್ಡಿಂಗ್ ಹಾಕಿದ್ರೆ ಖಂಡಿತವಾಗಿ ಎಲ್ಲ ನಮ್ಮ ಟೀಮಲ್ಲಿ ಒಂದೇ ಕಡೆ ಕೂಡೋದಾಗ್ತದೆ. ಈಗ ನೋಡ್ತಾ ಇದ್ದೀವಿ, ತಾವಲ್ಲಿ ಇರ್ತೀರಿ, ಕುರ್ಸಿದೆ ಸಾಹೇಬ್ ಅಲ್ಲಿ ಇರ್ತಾರೆ, ಜಿಲ್ಲಾಧಿಕಾರಿ ಸಾಹೇಬ್ ಇಲ್ಲಿ ಇರ್ತಾರೆ. ಈ ಇನ್ಕನ್ವೀನ್ಸ್ ಏನಾಗ್ತದೆ, ಪಬ್ಲಿಕ್ಗೆ ಬಹಳ ಇನ್ಕನ್ವೀನ್ಸ್ ಆಗ್ತದೆ. ಈಗಾಗಲೇ 15 to 20 days ಈ ಕಾಲ ಒಬ್ರು ಲಾಗಿನ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಯಾವ ರೀತಿ ಇದು ಮಾಡ್ತೀವಿ ಅದನ್ನು ಇಂಡಿಯನ್ ಇಂಪ್ಲಿಮೆಂಟೇಷನ್ ಆಗಬೇಕು. ಈ ಪ್ರೆಸೆಂಟ್ ಬಗ್ಗೆ ಇವಾಗ ತಗೊಳ್ಳೇಬೇಕು. ನೀವೀಗ ಫಸ್ಟ್ ಪ್ರಯಾರಿಟಿ ಬೇಸಿ ವಾಟರ್ ಸಪ್ಲೈ ಸಲುವಾಗಿ ಸಮ್ಮರ್ ಫೇಸ್ ಮಾಡೋದಿದೆ. ನಾವು ಸಮ್ಮರ್ಗಾಗಿ ಫಸ್ಟ್ ಅದು ಮಾಡಬೇಕು ಸರ್. ಪ್ರಯಾರಿಟಿ ಬಗ್ಗೆ ಬಜೆಟ್ ಅಲ್ಲಿ ಆ ಪ್ರಾವಿಷನ್ಸ್ ಫಸ್ಟ್ ಇಟ್ಕೋಬೇಕು ಸರ್. ರಿಸರ್ವ್ ಕನ್ಸ್ಟ್ರಕ್ಷನ್ ಕೂಡಿ ಸರ್. ಅದ್ರ ಜೊತೆಯಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ಪ್ರಾಬ್ಲಮ್ ಇದೆ ಸರ್, IPS ಅಲ್ಲಿ ಪ್ರಾಬ್ಲಮ್, ಜಾಕ್ವೆಲ್ ಅಲ್ಲಿ ಪ್ರಾಬ್ಲಮ್. 3 ವಿ ಆರ್ ಫೇಸಿಂಗ್ ಸರ್. इन्वर्टर्स, बैटरीज, यूपीएस, रेफ्रिजरेटर्स, वॉशिंग मशीन और दीगर होम अप्लायंसेस के लिए मशहूर डिस्ट्रीब्यूटर इंडियन एंटरप्राइजेस लाए हैं घर घर रोशनी, घर घर खुशियां लाने वाली बेहतरीन स्कीम। जी हां, अगर आप एक साथ रकम अदा करके इन्वर्टर्स या दीगर होम अप्लायंसेस खरीदने में मुश्किल महसूस कर रहे हैं तो आप इस स्कीम में शामिल होकर आसानी से इन्वर्टर्स, रेफ्रिजरेटर्स, AC या दीगर होम अप्लायंसेस हासिल कर सकते हैं। बिल्कुल आपके बजट के लिहाज से 3 स्कीमें बनाई गई हैं। पहली स्कीम महाना 1250 रुपए वाली, दूसरी स्कीम महाना 1900 रुपए वाली और तीसरी स्कीम महाना 2500 रुपए वाली। आज ही किसी एक स्कीम में शामिल हो जाइए और हासिल कीजिए ब्रांडेड कंपनी के होम अप्लायंसेस और अपने घर ले जाइए खुशियों का सामान। कांटेक्ट कीजिए इंडियन एंटरप्राइजेस, ब्रांच ऑफिस, शॉप नंबर 44306/1, BRB कॉलेज रोड, जहीराबाद, रायचूर। और इसकी हेड ऑफिस है
12-11-107/16 HB कॉम्प्लेक्स गौशाला रोड रायचूर। आप फोन पर भी राब्ता कर सकते हैं मोहम्मद खदर पाशा से। उनके फोन नंबर 9538045999 या फिर प्रकाश से उनके फोन नंबर 9538017999 पर, या फिर मोहम्मद उमेर से उनके फोन नंबर 9538021999 पर।